ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಅಮೃತಧಾರೆ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಫೈನಲಿ ಅಂತೂ ಇಂತೂ ಗೌತಮ್ ಮತ್ತು ಭೂಮಿಕಾಗೆ ಮಹಾ ಸತ್ಯ ರಿವೀಲ್ ಆಗಿದೆ. ಅದುವೇ ಜಯದೇವ್ ಮಾಸ್ಟರ್ ಪ್ಲಾನ್. ಇತ್ತ ಗೌತಮ್ಗೆ ಆ ಒಂದು ಸತ್ಯ ಗೊತ್ತಾಗಿ ಸುನಿಲ್ ಈ ಮದುವೆ ಆಗಲೇಬೇಕು ಅಂದ್ಬಿಟ್ಟು ವಾರ್ ಮಾಡಿದರೆ, ಭೂಮಿಕಾಗೆ ಈ ಸತ್ಯ ಗೊತ್ತಾಗಿ ಈ ಮದುವೆ ನಾನೇ ನಿಲ್ಲಿಸ್ತೀನಿ ಅಂದ್ಬಿಟ್ಟು ಮಂಟಪಕ್ಕೆ ಬಂದಿದ್ದಾಳೆ. ಹಾಗಾದರೆ ಇಲ್ಲಿ ಸುನಿಲ್ ಮತ್ತು ಮಲ್ಲಿ ಮದುವೆನ ನಿಲ್ಲಿಸ್ತಾಳ ಭೂಮಿಕಾ? ಮನೆಯವ್ರ ಎದುರಿಗೆ ಎಲ್ಲ ಸತ್ಯನೂ ಹೇಳೇ ಬಿಡ್ತಾಳ? ಹಾಗಾದರೆ ಗೌತಮ್ ಈಗ ಏನು ಮಾಡ್ತಾನೆ? ಮಲ್ಲಿ ಜನ ಕಾಪಾಡೋಕ್ಕೆ ಈ ಮದುವೆ ಮುಂದೆ ನಿಂತ್ಕೊಂಡು ಮಾಡಿಸ್ತಾನ? ಸುನಿಲ್ ಜಯದೇವ್ಗೆ ಉಲ್ಟಾ ಹೊಡಿತಾನ? ಜಯದೇವ್ಗೆ ತನ್ನ ಪ್ಲ್ಯಾನ್ ತನಗೆ ಫ್ಲಾಪ್ ಆಗುತ್ತಂತ ನೋಡೋಣ ಬನ್ನಿ. ಇತ್ತ ಸಂಭ್ರಮದಲ್ಲಿ ಎಲ್ಲರೂ ಖುಷಿಯಾಗಿರ್ತಾರೆ. ಮಲ್ಲಿ ಮತ್ತು ಸುನಿಲ್ ಮದುವೆಗೆ ಭರ್ಜರಿ ತಯಾರಿ ನಡೀತಾ ಇರುತ್ತೆ. ಮಂಟಪಕ್ಕೆ ಎಲ್ಲ ಸಂಬಂಧಿಕರೆಲ್ಲ ಬಂದಿರ್ತಾರೆ. ಫಸ್ಟಾಗಿ ಅರ್ಶಿನ ಶಾಸ್ತ್ರ ಈಗ ಶುರು ಮಾಡ್ತಾ ಇರ್ತಾರೆ. ಮಲ್ಲಿನ ಬಂದ್ಬಿಟ್ಟು ಇಲ್ಲಿ ಹಸೆಮಣೆ ಮೇಲೆ ಕೂರಿಸಿ ಅರ್ಶಿನ ಹಚ್ಚಕ್ಕೆ ಎಲ್ಲರೂ ಶುರು ಮಾಡ್ತಾರೆ. ಆಗ ಅಮ್ಮಮ್ಮ ಈ ಒಂದು ಅರ್ಶಿನ ಶಾಸ್ತ್ರ ಯಾಕೆ ಮಾಡ್ತಾರೆ ಅಂತ ಕೇಳ್ತಾ ಇದ್ರೆ, ಆನಂದ್ ನಾನು ಹೇಳ್ತೀನಿ ಅಂದ್ಬಿಟ್ಟು ಏನೇನೋ ತಮಾಷೆ ಆಗಿ ಮಾತಾಡ್ಬಿಡ್ತಾನೆ. ಯಾಕೋ ಆಪ್ತ ಮಿತ್ರ ಈ ರೀತಿ ಹೇಳ್ತಾ ಇದೆಯಾ? ಪಾಪ ಚಿಕ್ಕ ಮಕ್ಕಳು ಏನೋ ಆಸೆಯಿಂದ ತಿಳ್ಕೊಳ್ಳೋಕ್ಕೆ ಈ ರೀತಿ ಪ್ರಶ್ನೆ ಮಾಡ್ತಾಯಿದ್ರೆ ನೀನು ತರಲಾಗಿ ಉತ್ತರ ಕೊಡ್ತೀಯಾ ಅಂತಿದ್ರೆ, ಆಗ ಸರಿ ಕಂದ ನಾನು ಹೇಳ್ತೀನಿ ಕೇಳಿ ಅಂದ್ಬಿಟ್ಟು ಅಂತ ಇರ್ತಾರೆ. ಮದುವೆ ಅಂದರೆ ಗಂಡು ಹೆಣ್ಣು ಒಂದಾಗೋದಲ್ಲ, ಒಂದು ಕುಟುಂಬ ಇನ್ನೊಂದು ಕುಟುಂಬ ಒಂದಾಗೋದು. ಇದರಿಂದಾಗಿ ಈ ಒಂದು ಮಕ್ಕಳಿಗೆ ಯಾವುದೇ ರೀತಿ ದೃಷ್ಟಿ ತಗೊಳ್ಬಾರ್ದು, ಅವ್ರಿಗೆ ಯಾವುದೇ ರೀತಿ ಸೋಂಕು ತಗೊಳ್ಬಾರ್ದು ಅಂದ್ಬಿಟ್ಟು ಈ ಒಂದು ಅರಿಶಿನ ಹಚ್ತಾರೆ. ಅರಿಶಿನ ಆ್ಯಂಟಿಸೆಪ್ಟಿಕ್, ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಯಾವುದೇ ರೀತಿ ರೋಗ ಬರಲಾರ್ತಾರೆ, ಸೋಂಕು ತಡೆದಾಡ್ತಾರೆ ನೋಡ್ಕೊಳ್ಳುತ್ತೆ. ಇದರಿಂದಾಗಿ ಆರೋಗ್ಯ ದೃಷ್ಟಿಯಲ್ಲಿ ಈ ಒಂದು ಅರಿಶಿನ ಹಚ್ಚುವ ರೂಢಿ ಇದೆ ಅಂದ್ಬಿಟ್ಟು ಅಂತ ಇರ್ತಾಳೆ ಅಜ್ಜಿ. ಅಜ್ಜಿ ತುಂಬ ಚೆನ್ನಾಗಿದೆ ಅಂತೀರೆ. ನೋಡಿದೆ ಈ ರೀತಿ ಉತ್ತರ ಕೊಡಬೇಕು, ಇದರಿಂದಾಗಿ ಮಕ್ಕಳು ಅರ್ಥ ಮಾಡಿಕೊಂಡು ತಿಳ್ಕೊಳ್ತವೆ, ಇನ್ನು ಮುಂದಿನ ಪೀಳಿಗೆಗೆ ಅವು ಕೂಡ ಉತ್ತರ ಹೇಳ್ತವೆ ಅಂದ್ಬಿಟ್ಟು ಅಂತ ಇರ್ತಾರೆ. ಅಯ್ಯೋ ಅಜ್ಜಿ, ನೀವು ಶಾರ್ಟ್ ಕಟ್ಟಾಗಿ ನಾನು ಹೇಳಿದೆ ಅಂದರೆ ನೀವು ಅದನ್ನು ವಿವರಣೆ ಮಾಡ್ಕೊಂಡು ಹೇಳಿದ್ರಿ, ಫೈನಲಿ ಉತ್ತರ ಅದೇ ತಾನೇ ಅಂತಂದ್ಬಿಟ್ಟು ಅಂತ ಇರ್ತಾರೆ. ಹೌದು ಬಿಡು, ತಮಾಷೆ ಸಾಕು. ಸರಿ ಮಲ್ಲಿಗೆ ಬೇಗ ಅರಿಶಿನ ಹಚ್ಚಿ, ಇನ್ನು ಹುಡುಗಂದು ಅರಿಶಿನ ಹಚ್ಚಬೇಕು ಅಂದ್ಬಿಟ್ಟು ಅಜ್ಜಿ ಅಂತ ಇರ್ತಾರೆ. ಸರಿ ಆಯಿತು ಅಂದ್ಬಿಟ್ಟು ಇಲ್ಲಿ ಈ ಒಂದು ಆಕಾಶ್ ಬಂದ್ಬಿಟ್ಟು ಚಿಕ್ಕ ಫೋನ್ ಕೊಡು ಚಿಕ್ಕ, ಫೋನ್ ತೈತೀನಿ ಚಿಕ್ಕ ಅಂದ್ಬಿಟ್ಟು ಅಂತ ಇರ್ತಾನೆ. ಸರಿ ಆಯಿತು ಅಂದ್ಬಿಟ್ಟು ಇಲ್ಲಿ ಆಕಾಶ್ಗೆ ಫೋನ್ ಕೊಡ್ತಾರೆ ಈ ಒಂದು ಸುನೀಲ್. ಸರಿ ಅಂದ್ಬಿಟ್ಟು ಇಲ್ಲಿ ಆಕಾಶ್ ಫೋಟೋಸ್ ಎಲ್ಲ ತೆಗಿತಾ ಇರ್ತಾನೆ ಮಲ್ಲಿದು. ಸರಿ ಮಲ್ಲಿನ ಹೋಗಿ ಡ್ರೆಸ್ ಚೇಂಜ್ ಮಾಡಿಸ್ಕೊಂಬಂದೆ, ಸುನೀಲ್ ನೀನು ಬಾರಪ್ಪ ಈಗ ಅಂದ್ಬಿಟ್ಟು ಸುನೀಲ ಕೂರಿಸ್ತಾರೆ. ಇನ್ನು ಇತ್ತ ಸುನಿಲ್ಗೆ ಅರಿಶಿನ ಎಲ್ಲ ಹಚ್ತಾ ಇರ್ತಾರೆ. ಇದೆಲ್ಲ ಹಚ್ಬೇಕಾದ್ರೆ ಎಲ್ಲ ಹೆಣ್ಮಕ್ಳು ಕೂಡ ಅರಿಶಿನ ಹಚ್ಚಿ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಇನ್ನು ಇತ್ತ ಕಡೆ ಈ ಒಬ್ಬ ಲಕ್ಷ್ಮೀಕಾಂತ ತಪ್ಪಿಸ್ಕೊಂಡು ಬಿಡ್ತಾನೆ. ಯಾರು ಕೂಡ ಇಲ್ಲಿ ಇರೋದೇ ಇಲ್ಲ, ರೌಡಿಗಳೆಲ್ಲ ಇಲ್ಲಿ ಕಾರ್ಡ್ಸ್ ಆಡ್ತಾ ಇರ್ತಾರೆ. ಇದೇ ಒಳ್ಳೆ ಚಾನ್ಸು ಅಂದ್ಬಿಟ್ಟು ಅಲ್ಲಿಂದ ಲಕ್ಷ್ಮೀಕಾಂತ್ ಎಸ್ಕೇಪ್ ಆಗ್ತಾನೆ. ರೌಡಿಗಳು ಲಕ್ಷ್ಮೀಕಾಂತ ನೋಡಿಬಿಟ್ಟು ಅಯ್ಯೋ ಅವ್ರು ಇಲ್ಲೇ ಕೊಡೋ, ಅವ್ನು ಎಲ್ಲಿಗೂ ಎಸ್ಕೇಪ್ ಆದ, ಮೊದಲು ಹುಡ್ಕೊಂಡು ಬನ್ನಿ ಅಂದ್ಬಿಟ್ಟು ಸುತ್ತಮುತ್ತ ಹುಡುಕ್ತಾ ಇರ್ತಾರೆ. ಎಲ್ಲೂ ಸಹ ಕಾಣಿಸೋನೇ ಇರೋದಿಲ್ಲ. ಅಂತೂ ಏನು ಮಾಡೋದು, ಇವ್ನು ತಪ್ಪಿಸ್ಕೊಂಡ್ಬಿಟ್ಟ, ಏನಾದರೂ ಬಾಸ್ ಹೇಳೋಣ ಅಂತಿದ್ರೆ ಬೇಡ ಕಣ, ಮೊದಲು ಇಲ್ಲೇ ಎಲ್ಲೋ ಇರ್ತಾನೆ, ಹುಡುಕೋಣ ಬನ್ನಿ ಅಂದ್ಬಿಟ್ಟು ಈ ರೌಡಿಗಳು ಹುಡುಕ್ತಾ ಇರ್ತಾರೆ ಲಕ್ಷ್ಮೀಕಾಂತ್ನ. ಬಟ್ ಲಕ್ಷ್ಮೀಕಾಂತ್ ಇಲ್ಲೆಲ್ಲೂ ಕಾಣಿಸೋದಿಲ್ಲ, ತಪ್ಪಿಸ್ಕೊಂಡ್ಬಿಡ್ತಾನೆ. ಎಲ್ಲೂ ಕಾಣಿಸ್ತಾನೆ ಇಲ್ಲ. ಮೊದಲು ಬಾಸ್ಗೆ ಫೋನ್ ಮಾಡಿ ಹೇಳಬೇಕು ಅಂದ್ಬಿಟ್ಟು, ಹಲೋ ಬಾಸ್, ಈ ಒಂದು ಲಕ್ಷ್ಮೀಕಾಂತ್ ಅಂಕಲ್ ಯಾರು ಎಲ್ಲೂ ಕಾಣಿಸ್ತಾನಿಲ್ಲ, ಅವ್ರು ಎಸ್ಕೇಪ್ ಆಗಿದ್ರೆ ಅಂತಿದ್ರೆ, ಡ್ಯಾಮಿಟ್ ನಿಮ್ಗೆ ಒಂದು ಕೆಲಸ ಮಾಡೋಕ್ಕೆ ಬರಲ್ವೇನೋ, ಅವನು ಯಾವುದೇ ಕಾರಣಕ್ಕೂ ಎಸ್ಕೇಪ್ ಆಗಲೇಬಾರ್ದು, ಮೊದಲು ಹುಡುಕ್ರೆ ಅವನು ಅಂದ್ಬಿಟ್ಟು ಇಲ್ಲಿ ಜಯದೇವ್ ಅಂತ ಇರ್ತಾನೆ. ಮಾಮ್ಸ್, ನೀನು ತಮಾಷೆ ಅಂದ್ಕೊಂಡಿದ್ದೆ, ಆದರೆ ನೀನು ಇಷ್ಟು ಸೀರಿಯಸ್ ಅಂತ ಗೊತ್ತಿದ್ದಿಲ್ಲ. ಮೊದಲು ನಿನ್ನ ಎಲ್ಲೇ ಇರಲಿ ಹುಡುಕ್ಬೇಕು ಅಂದ್ಬಿಟ್ಟು ಇಲ್ಲಿ ಜಯದೇವ್ ಹುಡುಕೊಂತ ಬರ್ತಾ ಇರ್ತಾನೆ. ಲಕ್ಷ್ಮೀಕಾಂತ್ ಇಲ್ಲೇ ತಪ್ಪಿಸ್ಕೊಂಡು ಎಲ್ಲರ ಹತ್ರ ಫೋನ್ ಕೇಳ್ತಾ ಇರ್ತಾನೆ. ಫೋನ್ ಕೊಡಿ ಮೇಡಮ್, ಫೋನ್ ಕೊಡಿ ಅಂದ್ಬಿಟ್ಟು ಇಸ್ಕೊಳ್ತಾ ಇರ್ತಾನೆ. ಇನ್ನು ಇತ್ತ ಸುನಿಲ್ ಅರಿಶಿನ ಶಾಸ್ತ್ರ ಎಲ್ಲ ಮಾಡ್ತಾ ಇರ್ತಾರೆ. ಸ್ನಾನ ಎಲ್ಲ ಮಾಡಬೇಕಾದ್ರೆ ಈ ಒಂದು ಜಯದೇವ್ ಸುನಿಲ್ಗೆ ಕಾಲ್ ಮಾಡಿಬಿಡ್ತಾನೆ. ಆಗ ಕೇಡಿ ಅಂಕಲು ಅಂತಾರೆ, ಅಯ್ಯೋ ಫೋನ್ ಎತ್ತೋದು ಬೇಡ ಅಂದ್ಬಿಟ್ಟು ಇಲ್ಲಿ ಮಿಂಚು ಅಂತಾಳೆ. ಸರಿ ಆಯಿತು, ಮೊದಲಿದೆಲ್ಲ ಮಮ್ಮಿಗೆ ಹೇಳಬೇಕು. ಅಲ್ಲ ಈ ಬಾಸ್ ಸುನಿಲ್ ಅಂಕಲ್ ಹೆಸರು ಬಾಸ್ ಅಂತ ಇಟ್ಕೊಂಡಿದ್ದಾನೆ, ಅಲ್ಲ ಈ ಕೇಡಿ ಅಂಕಲ್ ತುಂಬ ಕೆಟ್ಟವರು, ಮಲ್ಲಿ ಚಿಕ್ಕಿ ಇವರಿಂದ ದೂರ ಇರ್ತಾರೆ, ಆದರೆ ಇವರು ಇನ್ನೂ ಹತ್ರ ಇದ್ರಂದ್ರೆ ಇಲ್ಲೇನೋ ನಡೀತಾ ಇದೆ, ಮೊದಲು ತಿಳ್ಕೊಬೇಕು ಅಂತೇಳ್ಬಿಟ್ಟು ಅಂತ ಇರ್ತಾರೆ. ಫೋನ್ ಯಾಕೋ ಪಿಕ್ ಮಾಡ್ತಾ ಇಲ್ಲ, ಪೈಲ್ವಾನ್ ಪಿಕ್ ಮಾಡು ಅಂದ್ಬಿಟ್ಟು ಜಯದೇವ್ ಮತ್ತೆ ಕಾಲ್ ಮಾಡ್ತಾರೆ. ಆಗ ಸಡನ್ನಾಗಿ ಕಾಲ್ ಪಿಕ್ ಮಾಡೇ ಬಿಡ್ತಾನೆ ಈ ಒಂದು ಪುಟಾಣಿ ಆಕಾಶ್. ಆಗ ಏನೋ ಮಾಡ್ತೀಯ ಸುನಿಲ್, ಕೇಳು ನೀಟಾಗಿ ಕೇಳು, ಲಕ್ಷ್ಮೀಕಾಂತು ನಮ್ಮ ಮಾವ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ನಿಮ್ಮೆಲ್ಲರಿಗೂ ಸತ್ಯ ಹೇಳೋಕ್ಕೆ, ಆದರೆ ಅವ್ನು ಬರೋಕ್ಕಿರೋ ಮುಂಚೆಗೆ ನೀನು ಇಲ್ಲಿಂದ ಎಸ್ಕೇಪ್ ಆಗಲೇಬೇಕು. ಅವ್ನು ಬಂದುಬಿಟ್ರೆ ಎಲ್ಲ ಸತ್ಯನೂ ರಿವೀಲ್ ಆಗುತ್ತೆ, ಮತ್ತು ನಾವು ತಗ್ಲಾಕೊಂಡ್ಬಿಡ್ತೀವಿ, ಚಾನ್ಸೇ ಇಲ್ಲ. ಆ ರೀತಿ ಆಗಬಾರ್ದು. ರೌಡಿಗಳೆಲ್ಲರೂ ಕೂಡ ದೇವಸ್ಥಾನದಿಂದ ಕಾಯ್ತಾ ಇದ್ದಾರೆ, ನೀನು ಮುಹೂರ್ತ ಟೈಮ್ಗೆ ಅಲ್ಲಿಂದ ಎಸ್ಕೇಪ್ ಆಗಿಬಿಡು, ನಾವು ಅಂದ್ಕೊಂಡ್ರೆ ತನ್ನ ಪ್ಲ್ಯಾನ್ ಎಕ್ಸಿಕ್ಯೂಟ್ ಆಗಬೇಕು ಅಂದ್ಬಿಟ್ಟು ಜಯದೇವ್ ಅಂತ ಇರ್ತಾರೆ. ಇದರಿಂದ ಅಪ್ಪು ಮತ್ತು ಈ ಒಂದು ಮಿಂಚಿಗೆ ಫುಲ್ ಶಾಕ್ ಆಗ್ತಾ ಇರುತ್ತೆ. ಸರಿ ಅಂದ್ಬಿಟ್ಟು ಕಾಲ್ ಕಟ್ ಮಾಡಿಬಿಡ್ತಾನೆ ಜಯದೇವ್. ಅಯ್ಯೋ ಏನು ಮಾಡೋದು, ಮೊದಲು ಇದನ್ನ ಅಮ್ಮಗೆ ಹೇಳಬೇಕು ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ ಮಿಂಚು. ಇನ್ನು ಹೌದಲ್ವಾ, ಸರಿ ಬನ್ನಿ ಬೇಗ ಅಂದ್ಬಿಟ್ಟು ಇಲ್ಲಿ ಹೋಗ್ತಾ ಇರ್ತಾರೆ ಮಕ್ಕಳೆಲ್ಲ. ಇನ್ನು ಸುನಿಲ್ ಫುಲ್ಲು ಇಲ್ಲಿ ಸ್ನಾನ ಎಲ್ಲ ಆಗುತ್ತೆ. ಸರಿ ಅಂದ್ಬಿಟ್ಟು ಹೋಗಿ
ಈ ಒಂದು ರೆಡಿ ಮಾಡ್ಕೊಂಬನ್ನಿ ಹುಡುಗನ ಅಂದ್ಬಿಟ್ಟು ಅಂತ ಇರ್ತಾರೆ ಕಾಶಿ ಯಾತ್ರೆಗೆ. ಇತ್ತ ಕಡೆ ಅಪ್ಪು ಮತ್ತು ಮಿಂಚು ಫುಲ್ ಟೆನ್ಷನ್ ತಗೊಂಡು ಯಾರಿಗೆ ಇಡಬೇಕು ಅನ್ಬೇಕಾದ್ರೆ ಆನಂದ್ ಅಂದ್ಬಿಟ್ಟು ಏನೋ ಮಾಡ್ತಿದ್ರೆ ಇಲ್ಲಿ ಅಂದ್ಬಿಟ್ಟು ಅಂತ ಇರ್ತಾರೆ. ಫೋನು ಅಂತಿದ್ರೆ ಯಾರಿದೆ ಫೋನು ಅಂತಿದ್ರೆ ಸುನಿಲ್ ಚಿಕ್ಕಪ್ಪದು ಅಂದ್ಬಿಟ್ಟು ಅಂತಾನೆ ಆಕಾಶ್. ಫೋನ್ ಹಿಡ್ಕೊಂಡು ಆಟ ಆಡ್ತಾರ. ಸರಿ ಹೋಗಿ ಬೇಗ ರೆಡಿಯಾಗಿ ಅಂದ್ಬಿಟ್ಟು ಅಲ್ಲಿಂದ ಆನಂದ್ ಹೋಗ್ತಾರೆ. ಮೊದಲು ಮಮ್ಮಿಗೆ ಈ ವಿಚಾರ ಹೇಳಲೇಬೇಕು, ಬಾ ಮಿಂಚು ಅಂದ್ಬಿಟ್ಟು ಇಲ್ಲಿ ಮಲ್ಲಿಗೆ ರೆಡಿ ಮಾಡ್ತಾ ಇರ್ತಾರೆ. ಭೂಮಿಕಾ ಅಪ್ಪು ಎಲ್ಲರೂ ಕೂಡ ಮಮ್ಮಿ ಬೇಗ ಬಾ ಮಮ್ಮಿ ನೀನು ಅಂದ್ಬಿಟ್ಟು ಅಂತ ಇದ್ರೆ ಏನು ಸ್ವಲ್ಪ ಚಿಕ್ಕಿನ ರೆಡಿ ಮಾಡ್ತಿರ್ತಾನೆ, ಸ್ವಲ್ಪ ವೆಯ್ಟ್ ಮಾಡಿ ಅಂದ್ಬಿಟ್ಟು ಅಂತ ಇದ್ರೆ ಇಲ್ಲ ಮಮ್ಮಿ ನೀನು ಹತ್ರ ಅರ್ಜೆಂಟಾಗಿ ಮಾತಾಡಬೇಕು ಬನ್ನಿ ನೀವು ಅಂದ್ಬಿಟ್ಟು ಕರ್ಕೊಂಬರ್ತಾರೆ. ಯಾಕೆ ಏನಾಯಿತು ಅಂತಿದ್ರೆ ಅದು ಏನಾಯಿತು ಗೊತ್ತಾ, ಸುನಿಲ್ ಚಿಕ್ಕಪ್ಪದು ಫೋನ್ ತೊಗೊಂಡಿದ್ವಿ ಫೋಟೋ ತೆಗೋಣ ಅಂತ, ಅದರಲ್ಲಿ ಬಾಸು ಅಂತ ಬಂತು, ಫೋನ್ ಪಿಕ್ ಮಾಡಬಾರ್ದು ಅಂದ್ಕೊಂಡ್ವಿ, ಆದರೆ ಸಡನ್ನಾಗಿ ಪಿಕ್ ಮಾಡಿಬಿಟ್ವಿ. ಆದರೆ ಅವ್ರು ಏನು ಹೇಳಿದ್ರು ಗೊತ್ತಾ ಮಮ್ಮಿ, ಈ ಮದುವೆ ಯಾವುದೇ ಕಾರಣಕ್ಕೂ ನಡಿಬಾರ್ದು, ಲಕ್ಷ್ಮೀಕಾಂತ್ ಅಂಕಲು ಎಲ್ಲ ಸತ್ಯ ಹೇಳೋಕ್ಕೆ ಬರ್ತಾ ಇದ್ದಾರೆ, ಆದರೆ ಅವ್ರನ್ನ ಆದಷ್ಟು ಬೇಗ ಇಟ್ಕೊಳ್ಬೇಕು, ಅವ್ರು ಬಂದರೆ ಎಲ್ಲ ಸತ್ಯ ಗೊತ್ತಾಗುತ್ತೆ, ಈ ಮದುವೆ ನಿಂತೋಗ್ಬಿಡುತ್ತೆ, ಹಾಗಾಗಬಾರ್ದು, ಆ ಸತ್ಯ ಗೊತ್ತಾಗಬಾರ್ದು, ಈ ಮದುವೆ ನಾವೇ ಕೂಡ ನಿಲ್ಲಿಸಬೇಕು ಅಂತಂದ್ಬಿಟ್ಟು ಕೇಡಿ ಅಂಕಲ್ ಮಾತಾಡ್ತಾಯಿದ್ರು ಅಂತಂದ್ಬಿಟ್ಟು ಆಕಾಶ್ ಅಂತಾನೆ. ನಿಜ ಹೇಳ್ತಿದ್ರಾ, ಏನು ತಮಾಷೆ ಮಾಡ್ತಿದ್ರ ಮದುವೆ ಟೈಮಲ್ಲಿ ಅಂದ್ಬಿಟ್ಟು ಭೂಮಿಕಾ ಅಂತಿದ್ರೆ ಪ್ರಾಮಿಸ್ ಮಮ್ಮಿ ನಾವ್ಯಾಕೆ ಸುಳ್ಳು ಹೇಳಕ್ಕೆ ಹೋಗುಂದು, ಬೇಕಿದ್ರೆ ಆ ಒಂದು ಚಿಕ್ಕದು ಫೋನ್ ತೊಗೊಂಡು ನೋಡಿ ನಿಮಗೂ ಗೊತ್ತಾಗುತ್ತೆ ಅಂದ್ಬಿಟ್ಟು ಈ ಒಂದು ಮಿಂಚು ಅಂತಾಳೆ. ಏನು ನಿಜ ಇಷ್ಟೆಲ್ಲ ಆಯ್ತು ಅಂದ್ಬಿಟ್ಟು ಭೂಮಿಕಾ ಟೆನ್ಷನ್ ಆಗ್ತಾ ಇರುತ್ತೆ. ಇಲ್ಲಿ ಲಕ್ಷ್ಮೀಕಾಂತ್ ಜಯದೇವ್ ಕೈಲಿ ರೆಡ್ಡೆಂಟಾಗೆ ತಗೊಳಕ್ಕೊಂತಾನೆ. ಏನು ಮಾಂಸ ನೀನು ನನ್ನ ಮಾಂಸ ಅಂತ ಒಂದೇ ಒಂದು ಕಾರಣಕ್ಕೆ ಜೀವ ಬದುಕೊಳ್ಳಿದೆ, ಇಲ್ಲಿ ಅಂದರೆ ಇಷ್ಟೊತ್ತಿಗೆ ಒಂದು ಗತಿ ಕಾಣಿಸೇ ಬಿಡ್ತಿದ್ದೆ, ಬಾ ನೀನು ಅಂದ್ಬಿಟ್ಟು ಮತ್ತೆ ಇಲ್ಲಿ ಕಿಡ್ನಾಪ್ಸ್ತಾ ಹೋಗ್ಬಿಟ್ಟು ಕೂಡಾಗ್ಬಿಡ್ತಾನೆ. ಕೈಕಾಲೆಲ್ಲ ಕಟ್ಬಿಟ್ಟು ಯಾವುದೇ ಕಾರಣಕ್ಕೂ ಇವ್ನು ಹೊರಗಡೆ ಬರಲೇಬಾರ್ದು, ಇವನು ಇಲ್ಲೇ ಬಿದ್ದಿರಬೇಕು ಅಂದ್ಬಿಟ್ಟು ರೌಡ್ಗಳಿಗೆ ವಾರ್ನ್ ಮಾಡ್ತಾನೆ. ಸರಿ ಬಾಕ್ಸ್ ಇಲ್ಲೇ ಇರ್ತೀವಿ ಅಂದ್ಬಿಟ್ಟು ರೌಡುಗಳೆಲ್ಲರೂ ಅಂತಾರೆ. ಜಯದೇವ್ ಮಾಮ್ಸ್ ಆ ಮದುವೆ ನಿಲ್ಲಿಸೋದು ನಂದು ಕೂಡ ಅರ್ಜೆಂಟೇ, ಆದರೆ ನೀನು ಮುಂಚೆ ಹೋಗಿ ನಿಲ್ಲಿಸ್ತಾ ಇದೆಯಾ, ನಾನು ಕಾಮಾಗೆ ನಿಲ್ಲಿಸ್ತಾನೆ, ಮದುವೆ ತಾನೇ ನಿಲ್ಲಿಸ್ಬೇಕಾಗಿರೋದು, ನಿಲ್ಲಿಸ್ತೀನಿ ಬಿಡಿ ಅಂದ್ಬಿಟ್ಟು ಜಯದೇವ್ ಅಲ್ಲಿಂದ ಹೊರಟೋಗ್ತಾನೆ. ಭೂಮಿಕೆಗೆ ಎಲ್ಲ ಸತ್ಯ ಗೊತ್ತಾಗಿ ಇಲ್ಲಿ ಶಾಕ್ ಆಗ್ತಾ ಇರ್ತಾಳೆ. ಇತ್ತ ಕಡೆ ಈ ಒಂದು ಕಾಶಿ ಯಾತ್ರೆನ ಶುರು ಮಾಡುತ್ತಾರೆ ಗೌತಮ್ ಭೂಮಿಕಾ ಎಲ್ಲರೂ ಕೂಡ ಕಾಶಿ ಯಾತ್ರೆ ಮಾಡಬೇಕು ಅಂದ್ಬಿಟ್ಟು ಖುಷಿಯಾಗಿ ಎಲ್ಲರೂ ಅಂತ ಇರ್ತಾರೆ. ಇನ್ನು ಇತ್ತ ಕಡೆ ಸುನಿಲ್ ಬರ್ತಾನೆ, ಪಾದ ಪೂಜೆ ಮಾಡಿಬಿಟ್ಟು ಇಲ್ಲಿ ಶಾಸ್ತ್ರ ಎಲ್ಲ ಶುರು ಮಾಡ್ತಾ ಇರ್ತಾರೆ. ಅಷ್ಟರೊಳಗಡೆ ಕೇಳಿ ಜಯದೇವ್ ಇಲ್ಲಿ ಬಂದುಬಿಟ್ಟಿರ್ತಾನೆ ಮಂಟಪಕ್ಕೆ. ಆಗ ಭೂಮಿಕಲ್ಲಿ ಬಂದು ಜಯದೇವ್ ಅವರೇ ಅಂದ್ಬಿಟ್ಟು ಕೂತ್ಕೊಂತ ಬರ್ತಾಳೆ. ಓ ಏನಿದು ಭೂಮಿಕಾ ಎಂಟ್ರಿ, ನಾನು ನೋಡ್ಬಿಟ್ಲಲ್ಲಪ್ಪ ಅಂದ್ಬಿಟ್ಟು ಅಂದ್ಕೊಳ್ತಿದ್ರೆ, ನೀನು ಒಬ್ಬ ಗಂಡಸ ಅಲ್ಲ, ನೀನು ಏಂತಿ ಹಿಂದೆನೇ ಇನ್ನೊಂದು ಗಂಡಸನ್ನ ಬಿಟ್ಟಿದ್ಯಾ, ನಿನ್ನ ಗಂಡಸು ಅನ್ನೆಲ್ಲ ಕೊಡೋ ಅಂದ್ಬಿಟ್ಟು ಭೂಮಿಕಾ ಅಂತಾಳೆ. ಏಯ್ ಭೂಮಿಕಾ ಅಂತಂದ್ಬಿಟ್ಟು ಇಲ್ಲಿ ಕೂಗಾಡ್ತಾನೆ ಜಯದೇವ್. ಮುಚ್ಚು ಬಾಯಿ, ಏನು ಈ ಮದುವೆ ನಿಲ್ಸಕ್ಕೆ ತಾನೇ ನೀನು ಬಂದಿರೋದು, ನೀನೇನು ಈ ಮದುವೆ ನಿಲ್ಲಿಸೋದು, ನಾನೇ ಈ ಮದುವೆ ನಿಲ್ಲಿಸ್ತೀನಿ ನೋಡ್ತಾ ಇರು ಅಂದ್ಬಿಟ್ಟು ಭೂಮಿಕಾಲಿಂದ ಹೋಗ್ತಾಳೆ. ಜಯದೇವ್ಗೆ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ. ಇಲ್ಲಿ ಕಾಲ್ ಮಾಡಿಬಿಟ್ಟು ಸುನಿಲ್ಗೆ ಭೂಮಿಕಾಗೆ ಎಲ್ಲ ಸತ್ಯ ಗೊತ್ತಾಗಿದೆ, ಮೊದಲು ನೀನೇನಾದರೂ ಮಾಡಿ ತಪ್ಪಿಸ್ಕೊಳ್ಳೇಬೇಕು ಇಲ್ಲಿಂದ ಅಂದ್ಬಿಟ್ಟು ಅಂತ ಇರ್ತಾರೆ. ಆಗ ಸುನಿಲ್ಗೆ ಟೆನ್ಷನ್ ಆಗ್ತಾ ಇರುತ್ತೆ. ಸುನಿಲ್ ಇಲ್ಲಿ ಶಾಸ್ತ್ರಕ್ಕೆ ಅಂತ ಬಂದಿರ್ತಾನೆ. ಆಗ ಫುಲ್ ಹೂನಾರೆಲ್ಲ ಹಾಕ್ಕೊಂಡಿರ್ತಾನೆ. ಕಾಶಿ ಯಾತ್ರೆಗೆ ಎಲ್ಲ ಚಪ್ಪಲಿ ಎಲ್ಲ ಕೊಟ್ಬಿಟ್ಟು ಕಾಶಿ ಯಾತ್ರೆಗೆ ಕಳಿಸ್ತಾ ಇರ್ತಾರೆ. ಆ ಟೈಮ್ ಮನೇಲಿ ಭೂಮಿಕಾ ಎಂಟ್ರಿ ಕೊಡ್ತಾಳೆ. ಭೂಮಿಕಾ ಕೋಪ ನೆತ್ತಿಗೆ ಇರುತ್ತೆ, ಮುಖದಲ್ಲಿ ಕೋಪ ಎದ್ದು ಕಾಣಿಸ್ತಾ ಇರುತ್ತೆ. ಸುನಿಲ್ ಅದನ್ನು ನೋಡಿಬಿಟ್ಟು ಫುಲ್ ಟೆನ್ಷನ್ ಆಗ್ತಾ ಇರ್ತಾನೆ. ಆಗ ಅದು ಅಂತಂದ್ಬಿಟ್ಟು ಭೂಮಿ ಕೆಳಗೆ ಬರ್ತಾಳೆ. ಗೌತಮ್ ಕಂಟ್ರೋಲ್ ಮಾಡಿಕೊಂಡು ಭೂಮಿಕವ್ರೆ ಏನಾಯಿತು ನಿಮಗೆ ಅಂದ್ಬಿಟ್ಟು ಅಂತ ಇದ್ದರೆ, ನಿಮ್ಮ ಹತ್ರ ಒಂದು ವಿಚಾರ ಬಗ್ಗೆ ಮಾತಾಡಬೇಕಾಗಿತ್ತು ರೀ ಅಂದ್ಬಿಟ್ಟು ಅಂತಿದ್ರೆ, ಅಷ್ಟೇ ತಾನೇ ಬನ್ನಿ ನೀವು ಅಂದ್ಬಿಟ್ಟು ಅಂತ ಇರ್ತಾರೆ. ಏನಾಯಿತು ಅಂತ ಕೇಳ್ತಿದ್ರೆ, ಈ ರೀತಿ ಮಾಡಿದ್ದಾನೆ ಜಯದೇವ್, ಈ ಮದುವೆ ನಿಲ್ಲಿಸ್ತಾ ಇದ್ದಾರೆ ಸುನಿಲ್ ಈ ಮದುವೆ ಆಗಿ ಬಂದಿಲ್ಲ, ಮಲ್ಲಿಗೆ ಮೋಸ ಮಾಡೋಕ್ಕೆ ಬಂದಿದ್ದಾನೆ ಅಂದ್ಬಿಟ್ಟು ಅಂತ ಇದ್ದರೆ, ಡೋಂಟ್ ವರಿ ಎಲ್ಲ ಸತ್ಯ ನನಗೆ ಕೂಡ ರಾತ್ರಿ ಗೊತ್ತಾಗಿದೆ, ನೀವೇನೋ ತಲೆ ಕೆಡಿಸ್ಕೊಬೇಡಿ, ಯಾವುದೇ ಕಾರಣಕ್ಕೆ ಈ ಮದುವೆ ನಿಲ್ಲಲ್ಲ, ಈ ಮದುವೆ ಆಗೇ ಆಗುತ್ತೆ ಅಂದ್ಬಿಟ್ಟು ಗೌತಮ್ ಅಂತಾರೆ. ಅಯ್ಯೋ ಅದು ಹೇಗೆ ಹೇಳ್ತಾರೆ ನೀವು ಈ ಮದುವೆ ಆಗುತ್ತಂತ. ಸುನಿಲ್ ಮಲ್ಲಿ ಮೇಲೆ ಪ್ರೀತಿಯಿಂದಲ್ಲ, ಜಯದೇವ್ ಪ್ಲ್ಯಾನ್ಗೋಸ್ಕರ ಈ ರೀತಿ ಮಾಡ್ತಾ ಇರೋದು. ಏನು ಮಾಡೋದು ಅಂತಿದ್ರೆ, ಇಲ್ಲ ಮಲ್ಲಿ ಮೇಲೆ ಈ ಒಂದು ಸುನಿಲ್ಗೆ ಪ್ರೀತಿ ಇದೆ, ಆದರೆ ಜಯದೇವ್ ದುಡ್ಡೇ ಆಸೆಗೋಸ್ಕರ ಅವನು ಈ ಮದುವೆಯನ್ನು ಒಪ್ಕೊಂಡಿದ್ದು, ಟೆನ್ಷನ್ ತೊಗೋಬೇಡಿ, ಈ ಮದುವೆ ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು, ಈ ಮದುವೆ ಆಗಲೇಬೇಕು ಅಂದ್ಬಿಟ್ಟು ಗೌತಮ್ ಅಂತಾರೆ. ಹಾಗೂ ಭೂಮಿಕಾ ಸರಿ ಆಯಿತು ಗೌತಮ್ ಅಂದ್ಬಿಟ್ಟು ಒಪ್ಪಿಗೆ ಕೊಡ್ತಾಳೆ. ಇನ್ನು ಇತ್ತ ಸುನಿಲ್ನ ರೆಡಿ ಮಾಡ್ಕೊಂಬಂದು ಮಂಟಪದಲ್ಲಿ ಕೂರಿಸ್ತಾರೆ. ಮಲ್ಲಿ ಕೂಡ ರೆಡಿ ಆಗ್ತಾಳೆ. ಫೈನಲಿ ಬಂದು ಕೂರಿಸ್ತಾರೆ. ಗೌತಮ್ ಭೂಮಿಕಾ ಎಲ್ಲರೂ ಕೂಡ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಇತ್ತ ಕಡೆ ಮುಹೂರ್ತ ಟೈಮ್ ಆಗ್ತಿದೆ. ಅಕ್ಷತೆ ಕಾಳಾಕಿ ಗಟ್ಟಿ ಬೇಡ ತಗೊಳಪ್ಪ ಮಾಂಗಲ್ಯ ಕಟ್ಟು ಅಂದ್ಬಿಟ್ಟು ಅಂತಾರೆ. ಆಗ ಸುನಿಲ್ ತಾಳಿನ ಕೈಯಲ್ಲಿ ಹಿಡ್ಕೊಂಡು ಮುಖದಲ್ಲಿ ಒಂಚೂರು ಸ್ಮೈಲೇ ಇರೋದಿಲ್ಲ. ಎಲ್ಲರೂ ಕೂಡ ಖುಷಿಯಿಂದ ಕಟ್ಟಪ್ಪ ದಾಳಿನ ಅಂದ್ಬಿಟ್ಟು ಅಂತ ಇರ್ತಾರೆ. ಆನಂದ್ ಮತ್ತು ಗೌತಮ್ ಎಲ್ಲರೂ ಸರಿ ಆಯಿತು ಅಂದ್ಬಿಟ್ಟು ಗಂಟು ಹಾಕೇ ಬಿಡ್ತಾನೆ ಮಲ್ಲಿಗೆ. ಇದರಿಂದ ಮಲ್ಲಿ ತುಂಬಾ ಖುಷಿ ಪಡ್ತಾಳೆ. ಈತ ಜಯದೇವ್ ಫುಲ್ ಶಾಕ್ ಆಗಿಬಿಡ್ತಾನೆ. ಏನಪ್ಪ ಇದು ಮದುವೆ ನಿಲ್ಲುತ್ತೆ ಅಂತ ಅಂದ್ಕೊಂಡೆ, ಆದರೆ ಇಲ್ಲಿ ಮದುವೆ ಆಗೋಗ್ಬಿಟ್ಟಿದೆ, ಇದೇಗೆ ಸಾಧ್ಯ ಅಂತಂದ್ಬಿಟ್ಟು ಅಂದ್ಕೊಳ್ತಾ ಇರ್ತಾರೆ. ಫೈನಲಿ ಜಯದೇವ್ ಪ್ಲ್ಯಾನ್ ತನಗೆ ಉಲ್ಟಾ ಹೊಡೆಯುತ್ತೆ. ಗೌತಮ್ ಮಾಸ್ಟರ್ ಪ್ಲ್ಯಾನ್ ಮಾಡಿಬಿಟ್ಟು ಈ ಮದುವೆನ ಫೈನಲಿ ಮಾಡಿ ಮುಗಿಸೇ ಬಿಡ್ತಾನೆ. ಸುನಿಲ್ ಈ ಒಂದು ಜಯದೇವ್ಗೆ ತಕ್ಕ ಪಾಠ ಕಲಿಸಿದ್ದಾನೆ. ಇನ್ಫ್ಯಾಕ್ಟ್ ಸುನಿಲ್ಗೂ ಮಲ್ಲಿ ಮೇಲೆ ಪ್ರೀತಿ ಇದ್ದು ಅಂತ ಇದ್ದು ಮಲ್ಲಿನ ಹೆಂಡತಿಯಾಗಿ ಪಡ್ಕೊಂಡೇ ಬಿಟ್ಟ. ಈ ಒಂದು ಕೇಳಿ ಜಯದೇವ್ಗೆ ಸರಿಯಾದ ಪಾಠ ಕಲಿಸಿದ್ದಾನೆ ಸುನಿಲ್. ಜಯದೇವ್ ಪ್ಲ್ಯಾನ್ ತನಗೆ ಉಲ್ಟಾ ಹೊಡೆದಿದೆ. ಮಲ್ಲಿಗೆ ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ನ ಈ ಒಂದು ಜಯದೇವೇ ಪಾಪ ಹುಡುಕಿಕೊಟ್ಟಿದ್ದಾನೆ. ಈಗ ಜಯದೇವ್ ಮುಂದಿನ ಪ್ಲ್ಯಾನ್ ಆದರೂ ಏನು, ಈಗ ಗೌತಮ್
ಜಯದೇವ್ ಮಾಡಿರುವಂಥ ಕುತಂತ್ರಕ್ಕೆ ಅಂತ್ಯ ಆಡ್ತಾರೆ. ಜಯದೇವ್ಗೆ ತಕ್ಕ ಪಾಠ ಕಲಿಸಿ ಈ ಒಂದು ಇಡೀ ಆಸ್ತಿನೆಲ್ಲ ಕೈವಶ ಮಾಡಿಕೊಂಡು ಜಯದೇವ್ಗೆ ತಕ್ಕ ಪಾಠ ಕಲಿಸ್ತಾರೆ ಭೂಮಿಕಾ ಮತ್ತು ಗೌತಮ್ ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.